ನಮಸ್ಕಾರ, ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಇದ್ರ ಬಗ್ಗೆ ನಡೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇದಾಗಿದ್ದು, ಏನಂಥ ಕೃತ್ಯ ಏನಾಗಿರ್ಬೋದು ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಿರಬಹುದು ಏನು ನಡೀತಾ ಇದೆ. ಯಾಕಂದರೆ ಬೆಳಗಾವಿ, ಬಾಗಲಕೋಟೆ ಇನ್ನಿತರ ರಾಜ್ಯ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಗೊತ್ತಿರುವುದರಾಗಿ ನನಗೆ ಅನ್ನಿಸ್ತಾ ಇದೆ. ಆದರೆ ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಿರ್ಬೋದು, ಗೊತ್ತಿರದೇ ಇರ್ಬೋದು. ಆದರೆ ಆ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ಇನ್ಸ್ಟಾಗ್ರಾಮಿಂದ ಯೂಸ್ ಮಾಡಿಕೊಂಡು ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ, ಒಬ್ಬ ಸೆಕೆಂಡ್ PUC ಓದ್ತಿರ್ತಕ್ಕಂಥ ಹುಡುಗಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. 3 ಮಂದಿ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಮತ್ತು ಇನ್ನೊಂದು ಅವಳ ಫ್ರೆಂಡು ಇನ್ನೊಂದು, ಈ ರೀತಿಯಾಗಿ ಕೃತ್ಯ ನಡೆಯುವುದಾಗಿದೆ. ಏನು ಕೇಳ್ತಾ ಇದ್ದೀವಿ ಪ್ರತಿದಿನ ಕೇಳ್ತಾ ಇರ್ತಕ್ಕಂಥ ವಿಷಯಗಳು. ಮೊನ್ನೆ ಬೆಂಗಳೂರಿನಲ್ಲಿ ಅದಕ್ಕಿಂತ ಮುಂಚೆ ದಿನ ಕೃತ್ಯಗಳನ್ನು ಕೇಳ್ತಾ ಇದ್ದೀವಿ. ಇದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಇದರಿಂದ ಏನು ಯಾವುದೇ ರೀತಿಯ ಜನಗಳಿಗೆ ಏನು ಅರ್ಥ ಆಗ್ತಿದೆ ಅಂತ ಗೊತ್ತಿಲ್ಲ. ಮನಸ್ಸಿಗೆ ಬಂದಂಗೆ ಮಾಡುವುದೇ ಇವತ್ತಿನ ಕೆಲಸನ ಗೊತ್ತಾಗ್ತಿಲ್ಲ. ಏನು ಆ ಹುಡುಗಿ, ಅಪ್ರಾಪ್ತ ಹುಡುಗಿ, ಆ ಹುಡುಗಿಗೆ ಏನಪ್ಪ ಅಂದ್ರೆ ಹುಚ್ಚು, ವಿಡಿಯೋನ ಮಾಡಬೇಕು, ಸ್ಟೋರಿನ ಹಾಕಬೇಕು, ಅಪ್ಲೋಡ್ ಮಾಡಬೇಕು, ಲೈಕ್ಸು ಕಾಮೆಂಟ್ಸು ಈ ರೀತಿ ಅಂದರೆ ಆ ಹುಡುಗಿಗೆ ಹುಚ್ಚು ಅನ್ನೋದಕ್ಕಿಂತ ತನ್ನ ಖುಷಿ, ಆ ಹೆಣ್ಣು ಮಗಳಿಗೆ ಖುಷಿ. ನಾವು ವಿಡಿಯೋ ಮಾಡಿದರೆ ಜನಗಳು ಲೈಕ್ ಮಾಡ್ತಾರೆ, ನನ್ನ ಶೇರ್ ಮಾಡ್ತಾರೆ, ಹಾಗೆಯೇ ನನ್ನನ್ನು ಫಾಲೋ ಮಾಡ್ತಾರೆ ಜನಗಳು. ಒಂದಿಷ್ಟು ಏನೋ ಫ್ಯಾನ್ ಫಾಲೋವರ್ಸು ಅದು ಇದು ಒಂದಿಷ್ಟು ಇರ್ತವೆ. ಜನಗಳಂದರೆ ಆಸೆಗಳು ಇರ್ತವೆ. ಅದೇ ಆಸೆಯನ್ನು ಆ ಹುಡುಗಿಯನ್ನು ಇಂಥ ಕೃತ್ಯಕ್ಕೆ ತೆಗೆದುಕೊಂಡು ಹೋಗಿಬಿಡುತ್ತಾ. ಏನು ವಿಷಯ, ಏನು ನಡೆಯಿತು ಅನ್ನೋದು ಕೃತ್ಯಗಳನ್ನು ಭಾಳ ತಿಂತನ ಎಳೆಯೋದಕ್ಕೆ ಹೋಗಲ್ಲ. ಏನಾಗಿದೆ ಹೇಳ್ಬಿಡ್ತೀನಿ, ಪ್ರಸ್ತುತವಾಗಿ ಹೇಳ್ಬಿಡ್ತೀನಿ ಕೇಳಿ. ಏನಂದರೆ, ಒಬ್ಬ ಹುಡುಗ, ಒಬ್ಬ ಹುಡುಗಿ, ಏನಪ್ಪ ಅಂದರೆ ಹುಡುಗಿ ಏನು ಮಾಡಿದಿರ್ತಾಳೆ, ದಿನಾಲೂ ಅವಳದೇ ಆದಂಥ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ವಿಡಿಯೋ ಡೌನ್ಸ್ ಮ್ಯಾಚ್ ನೋಡ್ತಾ ಇರ್ತಾರೆ, ರೀಲ್ಸು, ಶಾರ್ಟ್ಸು ಈ ರೀತಿಯಾದಂಥ ಮಾಡಿ ತನ್ನದೇ ಆದ ಪ್ರೊಫೈಲ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇರ್ತಾಳೆ. ಅದಕ್ಕೆ ಆ ವಿಷಯಕ್ಕನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಲೈಕ್ಸು, ಚೆನ್ನಾಗಿದೆ, ಆ ರೀತಿ ಈ ರೀತಿ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಏನು ಮಾತನಾಡೋದೇನಿಲ್ಲ. ಆದರೆ ಅವಳ ಹತ್ತಿರಕ್ಕೆ ಅಂದರೆ ಒಂದು ಸ್ನೇಹ, ಫ್ರೆಂಡು, ನೀನು ಏನೇನು ಅಂತೀರ, ಬೆಸ್ಟ್ ಫ್ರೆಂಡು, ಅದು ಇದು ಈ ರೀತಿಯಾಗಿ ಆ ಹುಡುಗಿ ಅವಳ ಜೊತೆ ಕ್ಲೋಸ್ ಆಗ್ತಾಳೆ. ಆದರೆ ಅದು ಕ್ಲೋಸ್ ಆಗಿದ್ದೇ ತಪ್ಪ ಅಂದರೆ, ಒಂದಿಷ್ಟು ಜನಗಳಿಗೆ ಕೇಳ್ತಿರತಕ್ಕಂಥ ತಲೆಯಲ್ಲಿ ಹುಟ್ಟತಕ್ಕಂಥ ಪ್ರಶ್ನೆ ಏನಂದರೆ, ಆ ಹುಡುಗಿ ಅವನ ಜೊತೆ ಸ್ನೇಹವನ್ನು ಬೆಳೆಸಿದ್ದೇ ತಪ್ಪ, ಅಥವಾ ಇನ್ಸ್ಟಾಗ್ರಾಮನ್ನು ಬಿಡುಗಡೆ ಮಾಡಿದಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಅವರು ತಪ್ಪ? ಇಲ್ಲಿ ಯಾರ್ದು ತಪ್ಪು ಸರಿ ಅನ್ನೋದರ ಬಗ್ಗೆ ಮಾತನಾಡೋದಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮು ತನ್ನದೇ ಆದ ರೂಲ್ಸು ರೆಗ್ಯುಲೇಷನ್ಸನ್ನು, ಟರ್ಮ್ಸ್ ಕಂಡೀಷನ್ಸ್ಗೆ ಅಪ್ಲೈ ಮಾಡಿಕೊಂಡು ಚಾನಲನ್ನು ಮತ್ತು ಅವ್ರದ್ದೊಂದು ಆ್ಯಪನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಟರ್ಮ್ಸು ಕಂಡೀಷನ್ನು, ರೂಲ್ಸು ರೆಗ್ಯುಲೇಷನ್ ಅಂತ ಇರುತ್ತೆ ಹೆಣ್ಣು ಮಕ್ಕಳಿಗೆ. ದಯಮಾಡಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರೋದು ಏನಂದ್ರೆ, ಯಾರೋ ಅಪ್ರಾಪ್ತ ಅಂದರೆ ತಿಳಿಯದ ವ್ಯಕ್ತಿಯಿಂದ, ಜನದಿಂದ ನಿಮಗೆ ಮಾಹಿತಿ ಅಥವಾ ಹಾಯ್ ಹಲೋ ಈ ರೀತಿಯ ಸಂದೇಶಗಳು ಬಂದರೆ ಯಾವುದೇ ರೀತಿಯಾಗಿ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ರಿಪ್ಲೈ ಮಾಡಿದ್ರೆ ಫ್ರೆಂಡ ಓಕೆ, ಆದರೆ ಫ್ರೆಂಡ್ಶಿಪ್ಪು ಅದು ಇದು ಮತ್ತೊಂದು ಮಗದೊಂದು ಅಂತ ಹೇಳಿಬಿಟ್ಟು ಅವರ ಜೊತೆ ಬೆರೆಯುವುದು ಎಷ್ಟೊಂದು ಸರಿ. ಬೇರೆಯವರು ಅವರು ಬೆರಿತಿದ್ದೀರಾ, ಬೆರೀರಿ, ಬೇಡನಲ್ಲ, ಅದಕ್ಕೂ ಇದೆ ಟರ್ಮ್ಸ್. ನೀವು ನಿಮ್ಮತನವನ್ನು ಬಿಟ್ಟು ಯಾರೋ ಒಬ್ರು ಕರೆದ್ರು ಅಂತ ಅವರ ಜೊತೆ ಹೋದರೆ ನಿಮ್ಮ ಜೀವನ ಏನು? ಅದೇ ರೀತಿ ಏನಾಗಿದೆ ಹೇಳ್ತೀನಿ ಕೇಳಿ.
ಆ ಹುಡುಗ ಅಭಿಷೇಕ್ ಅನ್ನೋ ವ್ಯಕ್ತಿ ಅವಳ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ತಾನೆ. ಫ್ರೆಂಡ್ಶಿಪ್ಪಿಂದ ಹಾಯ್ ಹಲೋನ್ ಹೋಗಿ ಕೊನೆಗೆ ವಾಟ್ಸಪ್ಗೆ ಬರ್ತಾರೆ. ವಾಟ್ಸಪ್ಪಲ್ಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ನಂಬರ್ ಇದ್ರೇ ವಾಟ್ಸಪ್ ಬರೋದು. ವಾಟ್ಸಪ್ ಅಂದರೆ ನಂಬರಿಂದ ವಾಟ್ಸಪ್ ಬಂದರು. ಅದರಲ್ಲಿ ಹಾಯ್ ಹಲೋ ತಿಂದ ಉಂಡ ಈ ರೀತಿಯಾದ ನಡೀತೆ. ಆದರೆ ಹೇಗೋ ಕೇಳಬೇಕು ಏನು ಹಲವು ರೀತಿಯ ಯೋಚನೆಗಳು ಇಟ್ಟುಕೊಂಡು ಆ ಮೆಸೇಜ್ ಮಾಡಿದ್ನ ಏನೋ ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ನಾಳೆ ಸೌದತ್ತಿ ಯಲ್ಲಮ್ಮನ ಜಾತ್ರೆ ಇದೆ, ಹೋಗುವನ ಎಂದು ಒಂದು ಮಾತನ್ನು ಹೇಳಿರ್ತಾನೆ. ಅದಕ್ಕೆ ಹೆಣ್ಣು ಮಗಳು ಹೋಗಿ ನಾನು ಬರುವುದಾಗಿ ಹೇಳಿರ್ತಾಳೆ. ಆ ಹುಡುಗಿ ಹೇಳಿರ್ತಾನೆ, ಇವನು ಹೋಗಿರ್ತಾನೆ. ಆದರೆ ಹೋಗೋಕ್ಕಿಂತ ಮುಂಚೆ ಒಂದು ಕಾರ್ ಬೇಕಲ್ಲ, ಹೋಗಲಿಕ್ಕೆ ಒಂದು ಕಾರನ್ನು ತೊಗೊಂಡು ಆ ಕಾರಿನಲ್ಲಿ ಎಲ್ಲರೂ ಹತ್ಬಿಟ್ಟು ಹೋಗಿರ್ತಾರೆ. ಹೋದರೆ ಡ್ರೈವರ್ ಒಬ್ಬ, ಈ ಒಂದು ಅಭಿಷೇಕನಲ್ಲ, ಅಭಿಷೇಕನ ಜೊತೆ ಒಬ್ಬ ಫ್ರೆಂಡು. ಹಾಗೆಯೇ ಈ ಹೆಣ್ಣು ಮಗಳು ಒಬ್ಬಳೇ ಬರಲಿಕ್ಕೆ ಆಗುವುದಿಲ್ಲ, ಒಬ್ಬಳೇ ಬರಲಿಕ್ಕೆ ಮನೆಯಿಂದ ಕಳಿಸೋದಿಲ್ಲ. ಯಾರ ಜೊತೆ ಹೋಗ್ತಿದೆ ಆ ಫ್ರೆಂಡ್ಸು, ಈ ರೀತಿ ಆ ರೀತಿ ಒಂದಿಷ್ಟು ಮನೆಯಲ್ಲೂ ಕೂಡ ಜವಾಬ್ದಾರಿ ತಂದೆ ತಾಯಿಗಳಿರ್ತಾರೆ. ಯಾರ ಜೊತೆ ಹೋಗ್ತಾಯಿದ್ದೆ, ಇವ್ರ ಜೊತೆ ಹೋಗಿ ಬಾ, ನಿಮ್ಮ ಫ್ರೆಂಡ್ಸ್ ಹೋಗಿ ಬಾ ಅಂತ. ಆದರೆ ಹೆಣ್ಣು ಫ್ರೆಂಡ್ಸ್ ಅಂದರೆ ಹೆಣ್ಮಗಳು ಫ್ರೆಂಡ್ಸು, ಹುಡುಗಿ ಹೆಣ್ಣು ಮಗಳು ಫ್ರೆಂಡ್ಸ್ ಜೊತೆ ಬಂದಿರ್ತಾನೆ. ಆದರೆ ಇವರು ಆ ಹುಡುಗಿಯನ್ನು ಮೀಟ್ ಮಾಡಿ ಆ ಹುಡುಗಿಯನ್ನು ಕರ್ಕೊಂಡು ಎಲ್ಲರೂ ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಹೋಗ್ತಾ ಇರ್ತಕ್ಕಂಥ ಜಾಗ ಸೌದತ್ತಿ ಯಲ್ಲಮ್ಮ. ಆದರೆ ಈ ಕಾರು ರಾಯಬಾಗ್ ಹೋಗ್ತಕ್ಕಂಥ ದಾರಿಯಲ್ಲಿ ಸಾಗಿಸಿದಾಗ ಪಾಪ ಅದೇನು ಅವರಿಗೆ ಏನು ಬೇರೆ ರೀತಿ ಅನಿಸಿದೆಯೋ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಇದ್ದಂಥ ಇಬ್ಬರು ಅಭಿಷೇಕನ ತನ್ನ ಸ್ನೇಹಿತ ಇಬ್ಬರು ಕೂಡಿ ಯಾರು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿ ಇರ್ತಾಳೆ ಅವಳನ್ನು ಅತ್ಯಾಚಾರವನ್ನು ಮಾಡ್ತಾರೆ. ಅತ್ಯಾಚಾರ ಮಾಡಿದ ತಕ್ಷಣ ಇನ್ನು ಪಕ್ಕದಲ್ಲಿ ಡ್ರೈವರ್ ಇರ್ತಾನಲ್ಲ, ಡ್ರೈವರು ಕೂಡ ಯಾರಪ್ಪ ಅಂದರೆ ಅವನ ಜೊತೆ ಅತ್ಯಾಚಾರಕ್ಕೆ ಒಳಗಾಗದ ಸ್ನೇಹಿತ ಇರ್ತಾಳಲ್ಲ, ಡ್ರೈವರು ಆಕೆಯನ್ನು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿದಂತಹ ಎಲ್ಲ ಕೃತ್ಯವನ್ನು ವಿಡಿಯೋವನ್ನು ಮಾಡಿಕೊಂಡು ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡುವವರಿಗೆ ಎಲ್ಲ ರೀತಿ ಆದಂತಹದ್ದು ಕೂಡ ಯಾರಿಗೇ ಮಾಹಿತಿ ಇರೋದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಅವಳಿಗೆ ನೀನು ಏನಪ್ಪ ಅಂದರೆ ನಮ್ಮ ಜೊತೆ ಗೋವಾಕ್ಕೆ ಬರಬೇಕು, ನಾವು ನಿನಗೆ ಫೋನ್ ಮಾಡ್ತೀವಿ, ನಾನು ನಿಮಗೆ ಮೆಸೇಜನ್ನು ಮಾಡ್ತೀವಿ, ಆವಾಗ ನೀನು ನಮ್ಮ ಜೊತೆ ಗೋವಾಕ್ಕೆ ಬರಬೇಕು, ಗೋವಾಕ್ಕೆ ಬರದೇ ಇದ್ದರೆ ಈ ವಿಡಿಯೋನ ಎಲ್ಲರಿಗೂ ಬಿಟ್ಬಿಡ್ತೀನಿ. ಈ ರೀತಿಯಾಗಿ ಆ ಹೆಣ್ಣು ಮಗಳಿಗೆ ತೊಂದರೆಯನ್ನು ಕೊಡ್ತಾರೆ, ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಹುಡುಗಿ ಎಲ್ಲದಕ್ಕೂ ಸಹಿಸಿಕೊಂಡಂತಹ ಅಪ್ರಾಪ್ತಿ ಸೆಕೆಂಡ್ PUC ಹುಡುಗಿ ಕೊನೆಯದಾಗಿ ತಂದೆ ತಾಯಿ ಮುಂದೆ ಈ ರೀತಿ ಆಗಿದೆ, ಈ ರೀತಿ ಅಂತ ಹೇಳಿಕೊಂಡಾಗ ಈ ವಿಷಯ ಬಯಲಿಗೆ ಬಂದಿರೋದು. ಆದರೆ ನನಗೊಂದು ಗೊತ್ತಾಗ್ತಿಲ್ಲ, ಇಷ್ಟೊಂದು ಕ್ರೂರ ಜನಗಳು ನಮ್ಮ ಹತ್ರನೇ ಇದ್ದಾರಾ? ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ನಾವು ಯಾವ ರಾಜ್ಯದಲ್ಲಿದ್ದೀವಿ? ಬಿಹಾರದಲ್ಲಿದ್ದೀವೋ, ಬೇರೆ ದೇಶದಲ್ಲಿದ್ದೀವೋ ಎನ್ನುವುದರ ಬಗ್ಗೆ ನಮಗೆ ತಿಳಿತಾ ಇಲ್ಲ. ಎಲ್ಲಿ ಕೇಳಿದರಲ್ಲಿ ಅತ್ಯಾಚಾರಗಳು, ಕೊಲೆಗಳು, ಮರ್ಡರ್ ಇದೇ ರೀತಿಯಾದಂಥ ಕೃತ್ಯಗಳನ್ನು ಕೇಳ್ತಾ ಇದ್ದೀವಿ. ಇದಕ್ಕೆ ಆದಂಥ ಕಾನೂನನ್ನು ತರಬೇಕು. ಯಾರು ಅತ್ಯಾಚಾರವನ್ನು ಮಾಡ್ತಾರೆ ಅವರಿಗೆ ಅದು ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಕಾನೂನನ್ನು ತರಬೇಕು. ಇದಕ್ಕೆ ನಮ್ಮ ಜನಗಳು ನಾವುಗಳೇ ಕಾನೂನನ್ನು ಸೃಷ್ಟಿಸಿ ಮಾಡಿಕೊಳ್ಬೇಕು. ಆ ರೀತಿಯ ಅತ್ಯಾಚಾರವನ್ನು ಮಾಡಿದಂಥ ವ್ಯಕ್ತಿ ನಮ್ಮ ಕೈಯಲ್ಲಿ ಸಿಕ್ಕರೆ ಅವನನ್ನು ನಿಂತ ಸ್ಥಳದಲ್ಲಿ ಹಲವು ರೀತಿ ಅವನನ್ನು ಇಲ್ಲಿಂದ ಕಳಿಸಿಬಿಡೋದು ಉತ್ತಮ ಅನಿಸುತ್ತೆ. ಯಾಕೆಂದರೆ ಅವನಿಂದ ಇನ್ನೂ ಮುಂದೆ ಯುವ ಪೀಳಿಗೆ ಕೂಡ ಇವನಂಥ ವ್ಯಕ್ತಿಗಳು ಮಾದರಿ ಆಗದೇ ಇರಲಿ, ಅವನನ್ನು ನೋಡಿ ಯಾರು ಕಲಿದೇ ಇರಲಿ ಅಂತ ಮಾಡಲಿಕ್ಕೆ ಒಂದು ಕಠಿಣವಾದ ಕಾನೂನು ತರಬೇಕು. ಇದರ ಬಗ್ಗೆ ಎಷ್ಟೊಂದು ರಾಜ್ಯದಲ್ಲಿ ಸರ್ಕಾರ ಮತ್ತು ಜನಗಳು ಚರ್ಚೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹೀಗೆ ಹಲವು ರೀತಿ ಆಗ್ತಾಯಿದ್ದಾವೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಗೋ ರೀತಿ ಆಗ್ತಾಯಿದೆ. ಇದನ್ನು ಹೇಳೋರಿಲ್ಲ, ಕೇಳೋರಿಲ್ಲ, ಏನೋ ನಡೀತಾ ಇದೆ ಜೀವನ. ಒಂದಿಷ್ಟು ಜನಗಳಿಗೆ ಏನಂದರೆ ನಮ್ಮನೆ ಸ್ಥಾನಕ್ಕೆ ಯಾರಿಗೂ ಬಂದಿಲ್ಲಲ್ಲ,
ನಮ್ಮನೆಯವ್ರು ಯಾರಲ್ಲ ಅನ್ನೋ ಭಾವನೆಗಳನ್ನು ಹೊಂದಿರತಕ್ಕಂಥಗಳು ಜನಗಳು ಇದ್ದಾರೆ. ಇದಕ್ಕೆ ಜನಗಳು ಒತ್ತು ಕೊಡೋದೇ ಇರುವುದು ಒಳ್ಳೆಯದು ಮತ್ತು ಉತ್ತಮ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ರೀತಿಯ ನಿಮಗೆ ಏನು ತಿಳಿದಿದೆ ಅನ್ನೋದರ ಬಗ್ಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.